ಈ ಒಂದು ಪ್ಲೇಸ್ಗೆ ನಾವು ಇನ್ ಪ್ರಿಯಾರ್ ಟಿಕೆಟ್ನ ಬುಕ್ ಮಾಡ್ಕೊಂಡೇ ಹೋಗಬೇಕು. ದೇವರೇನೆ ಇಷ್ಟಪಟ್ಟು ಬಂದ್ಬಿಡು ಅಂತ ಕರೆಸ್ಕೊಂಡಂಗೆ ಅಷ್ಟು ಖುಷಿ ಆಗ್ಬಿಡ್ತು ನನಗೆ. ದಿಸ್ ಇಸ್ ಒನ್ ಆಫ್ ದಿ ಮೋಸ್ಟ್ ಬ್ಯೂಟಿಫುಲ್ ಟೆಂಪಲ್ಸ್ ಇನ್ ಅಮೇರಿಕಾ. ಇದು ಗೌರ್ಮೆಂಟ್ ಸ್ಕೂಲೇನಾ ನೋಡಿ, ಬೆಟ್ಟದ ಮೇಲಿದೆ ಸ್ಕೂಲು. ಏನು ಮೂರ್ತಿನೂ ಅಷ್ಟೇ ಇಂಡಿಯಾ ಇಂದನೇ ತಗೊಂಡು ಬಂದು ಇಲ್ಲಿ ಪ್ರತಿಷ್ಠಾಪನೆ ಮಾಡಿರೋದು. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು RC ಸ್ಟೋರೀಸ್ ಯೂಟ್ಯೂಬ್ ಚಾನಲ್. ನೀವೇನಾದರೂ ಫಸ್ಟ್ ಟೈಮ್ ಈ ವಿಡಿಯೋ ನೋಡ್ತಾ ಇದ್ರೆ, ನಾನು ಚಂದನ ಕ್ಯಾಲಿಫೋರ್ನಿಯಾದಿಂದ ಮಾತಾಡ್ತಾ ಇದ್ದೀನಿ. ಎಲ್ಲರೂ ಹೇಗಿದ್ದೀರಾ? ಹೋಪ್ ಯು ಗೈಸ್ ಆರ್ ಡೂಯಿಂಗ್ ಗ್ರೇಟ್. ಇವತ್ತಂತೂ ಫುಲ್ ಎನರ್ಜೆಟಿಕ್ ಆ್ಯಂಡ್ ಸ್ಪೆಷಲ್ ಡೇ ಇವತ್ತು. ಅದಕ್ಕೆ ಫುಲ್ ಜೋಶಲ್ಲಿ ಸ್ಟಾರ್ಟ್ ಮಾಡ್ತಾಯಿದ್ದೀವಿ ವಿಡಿಯೋನ. ಯಾಕಂದರೆ ತುಂಬ ಸ್ಪೆಷಲ್ ಪ್ಲೇಸಿಗೆ ಹೋಗ್ತಾ ಇದ್ದೀವಿ ಆ್ಯಂಡ್ ತುಂಬ ದಿನದಿಂದ ವೆಯ್ಟ್ ಮಾಡಿ ಮಾಡಿ ಪ್ಲೇಸಿಗೆ ಹೋಗೋಕ್ಕೆ ಆಗ್ತಾ ಇರಲಿಲ್ಲ. ಫೈನಲಿ ಇವತ್ತು ದಿನ ಕೂಡ ಬಂದಿದೆ ಈ ಪ್ಲೇಸ್ಗೆ ಹೋಗೋದಕ್ಕೆ. ಸೊ ವಿ ಆರ್ ರಿಯಲಿ ಹ್ಯಾಪಿ ಇವತ್ತು. ಯೂಶ್ವಲಿ ಈ ಪ್ಲೇಸ್ಗೆ ನಾವು ಪ್ಲ್ಯಾನ್ ಮಾಡೋದಕ್ಕಿಂತ ಎಷ್ಟೇ ಸರಿ ಪ್ಲ್ಯಾನ್ ಮಾಡಿದ್ರು ಹೋಗೋದಕ್ಕೆ, ಅಂದರೆ ಇಬ್ಬರೂ ಫ್ರೀನೇ ಇರ್ತಾ ಇದ್ವಿ, ಬಟ್ ಸ್ಟಿಲ್ ನಮಗೆ ಟಿಕೆಟ್ ಸಿಗ್ತಾ ಇರಲಿಲ್ಲ ಈ ಪ್ಲೇಸ್ಗೆ ಹೋಗೋದಕ್ಕೆ. ಈ ಒಂದು ಪ್ಲೇಸಿಗೆ ನಾವು ಇನ್ ಪ್ರಿಯಾರ್ ಟಿಕೆಟ್ನ ಬುಕ್ ಮಾಡಿಕೊಂಡೇ ಹೋಗಬೇಕು. ಆ್ಯಂಡ್ ಬರೀ ಈ ಪ್ಲೇಸು ಸ್ಯಾಟರ್ಡೇಸ್ ಮತ್ತು ಟ್ಯೂಸ್ಡೇಸ್ ಮಾತ್ರ ಓಪನ್ ಇರೋದು. ಸೊ ಇನ್ ಪ್ರಿಯರ್ ಆಗಿ ಫಸ್ಟ್ ಮಂಡೇ ಅಥವಾ ಫ್ರೈಡೇ ಮಾರ್ನಿಂಗು ಅಫಿಷಿಯಲ್ ವೆಬ್ಸೈಟಲ್ಲಿ ಟಿಕೆಟ್ನ ಬುಕ್ ಮಾಡಿಕೊಂಡು ಹೋಗಬೇಕು. ಬಟ್ ನಮಗೆ ಅನ್ಫಾರ್ಚುನೇಟ್ಲಿ ಯಾವಾಗಲೂ ಟಿಕೆಟ್ ಸಿಗ್ತಾನೆ ಇರಲಿಲ್ಲ. ಆಲ್ಮೋಸ್ಟ್ 1 ಮಂತಿಂದ ಟ್ರೈ ಮಾಡ್ತಾ ಇದ್ವಿ. ಆ್ಯಕ್ಚುಲಿ ರಾಕೇಶ್ಗೆ ಈ ಪ್ಲೇಸಿಗೆ ನನ್ನ ಬರ್ತ್ಡೇ ದಿನಾನೇ ಕರ್ಕೊಂಡು ಹೋಗಬೇಕು ಅಂತ ತುಂಬ ಇಷ್ಟ ಇತ್ತು. ಅನ್ಫಾರ್ಚುನೇಟ್ಲಿ ನಮಗೆ ಟಿಕೆಟ್ ಸಿಗಲಿಲ್ಲ. ಅದು ನನ್ನ ಬರ್ತ್ಡೇ ಸ್ಯಾಟರ್ಡೇ ಬೇರೆ ಬಂದಿತ್ತು. ಸೊ ಫ್ರೈಡೇ ಮಾರ್ನಿಂಗ್ ಎದ್ಬಿಟ್ಟು ಫುಲ್ ಟ್ರೈ ಮಾಡಿದ್ರು, ಬಟ್ ಅವತ್ತಿನ ದಿನ ಟಿಕೆಟ್ ಸಿಗಲಿಲ್ಲ. ಅಂದರೆ ಲೈಕ್ ಫುಲ್ ಡಿಮ್ಯಾಂಡ್ ಈ ಪ್ಲೇಸಿಗೆ. ಎಷ್ಟೇ ಬೇಗ ಇದ್ರು, ಆಲ್ಮೋಸ್ಟ್ ನಾವು 6:30ಗೆ ಎದ್ದಿದ್ವಿ ಅವತ್ತು. ವೀಕ್ ಮುಂಚೆ ಎಲ್ಲ ವೇಟಿಂಗ್ ಲಿಸ್ಟ್ ವೇಟಿಂಗ್ ಇರಲಿಲ್ಲ. ಅದನ್ನ ನಾವು ವೀಕೆಂಡ್ ಲೈಕ್ ಬಿಫೋರ್ ಡೇ ಬುಕ್ ಮಾಡಬೇಕು ಅಂದ್ಕೊಂಡಿದ್ದೆ, ಅದು ಬುಕ್ ಆಗಲಿಲ್ಲ. ಆಮೇಲೆ ಕೇಳಿದ್ರೆ 1 ವೀಕ್ ಮುಂಚೆಯಿಂದೆಲ್ಲ ವೇಟಿಂಗ್ ಲಿಸ್ಟ್ ಹೋಗಿರ್ತಾರೆ, ನೀವೇನು ಸೆಲೆಕ್ಟ್ ಮಾಡೋದೇನಿರಲ್ಲ. ನೀವು ವೇಟ್ ಲಿಸ್ಟ್ ಹೋದ್ಮೇಲೆ ಯಾವ ಟೈಮ್ ಸೆಲೆಕ್ಟ್ ಆಗುತ್ತೋ ಆ ಟೈಮ್ಗೆ ಹೋಗ್ಬೇಕು ನೀನು. ಓಕೆ, ಹಾಗೆ ಅಂದರೆ ವೀಕ್ಸ್ ಟುಗೆದರಿಂದ ಹಿಂದೆಯಿಂದ ನಾವು ಚೆಕ್ ಮಾಡಬೇಕು. ಸೊ ವೇಟಿಂಗ್ ಲಿಸ್ಟಲ್ಲಿ ಇದ್ದು ಆಮೇಲೆ ಸಿಗುತ್ತಾ? ಓಕೆ, ಆಮೇಲೆ ಟಿಕೆಟ್ ಸಿಗುತ್ತೆ ಆ ಥರ. ಬಟ್ ಅವತ್ತು ಸಿಕ್ಕಲಿಲ್ಲ ನಮಗೆ. ಸೊ ಅವಾಗಿಂದ 23rd ಕಂಟಿನ್ಯೂಸ್ ಆಗಿ ಟ್ರೈ ಮಾಡ್ತಾನೆ ಇದ್ದೀವಿ, ಹೋಗೋಕ್ಕೆ ಆಗಿಲ್ಲ. ಸೊ ಆ ಸ್ಪೆಷಲ್ ಪ್ಲೇಸ್ ಇವತ್ತು ಹೋಗ್ತಾ ಇರೋದು ಯಾವುದು ಅಂತಂದರೆ, ಇಲ್ಲಿ ಕ್ಯಾಲಿಫೋರ್ನಿಯಾದಲ್ಲೇ ಇದೆ ಸಂಕಟ ಮೋಚನ ಹನುಮಾನ್ ಟೆಂಪಲ್ ಅಂತ. ನನಗೆ ಎಷ್ಟು ಜನ ಈ ಟೆಂಪಲ್ಗೆ ನೀನು ಹೋಗಲೇಬೇಕು ಅಂತ ಹೇಳಿದ್ದಾರೆ ಅಂತಂದರೆ, ಯೂಶ್ವಲಿ ಇನ್ಸ್ಟಾಗ್ರಾಮಲ್ಲಿ ರೀಲ್ಸಲ್ಲೆಲ್ಲ ಬರ್ತಾ ಇರುತ್ತಲ್ವ. ಸೊ ನನ್ನ ಫ್ರೆಂಡ್ಸು, ಕಸಿನ್ಸು ಮತ್ತು ಇಲ್ಲಿರೋರು, ರಾಕೇಶ್ ಫ್ರೆಂಡ್ಸ್ ಎಲ್ಲ ತುಂಬ ಜನ ಹೇಳಿದ್ದಾರೆ ಲೈಕ್ ಈ ಟೆಂಪಲ್ಗಂತೂ ಮಸ್ಟ್ ವಿಸಿಟ್ ಹೋಗಲೇಬೇಕು ಅಂತ. ಆ್ಯಂಡ್ ನಾನು ತುಂಬ ಕೇಳಿದ್ದೀನಿ ಆ್ಯಂಡ್ ರೀಲ್ಸಲ್ಲಿ ಕೂಡ ನೋಡಿದ್ದೀನಿ. ದಿಸ್ ಇಸ್ ಒನ್ ಆಫ್ ದಿ ಮೋಸ್ಟ್ ಬ್ಯೂಟಿಫುಲ್ ಟೆಂಪಲ್ಸ್ ಇನ್ ಅಮೇರಿಕಾ ಅಂತ. ಬೆಟ್ಟದ ಮೇಲೆ ಆಂಜನೇಯ ಟೆಂಪಲ್ ಇರೋದು. ಸೊ ಇಟ್ಸ್ ವೆರಿ ಸ್ಪೆಷಲ್. ಮತ್ತು ಆಂಜನೇಯನ ಮೂರ್ತಿನೂ ಅಷ್ಟೇ ಇಂಡಿಯಾ ಇಂದನೇ ತಗೊಂಡು ಬಂದು ಇಲ್ಲಿ ಪ್ರತಿಷ್ಠಾಪನೆ ಮಾಡಿರೋದಂತೆ. ಸೊ ನಾನು ಅದು ಟೆಂಪಲ್ ಡೀಟೇಲ್ಸ್ ಎಲ್ಲ ಟೆಂಪಲ್ಗೆ ಹೋದಾಗ್ಲೇ ನಿಮ್ಗೆಲ್ಲರಿಗೂ ತೋರಿಸಿ ಹೇಳ್ತೀನಿ ಹೆಂಗಿದೆ ಅಂತ. ಸೊ ನಾನು ಕೂಡ ಫಸ್ಟ್ ಟೈಮ್ ಹೋಗ್ತಾ ಇರೋದು ಆ್ಯಂಡ್ ಸಿಕ್ಕಾಪಟ್ಟೆ ಎಕ್ಸೈಟೆಡ್ ಆಗಿಬಿಟ್ಟಿದ್ದೀನಿ ನಾನು. ಯಾಕಂದರೆ ನಂಗೆ ಫಸ್ಟೇ ಆಂಜನೇಯ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಅರ್ಲಿಯರ್ ವ್ಲಾಗ್ಸಲ್ಲಿ ಕೂಡ ನಾನು ಹೇಳಿದ್ದೀನಿ ಇದನ್ನು. ಯೂಶ್ವಲಿ ನಾನು ಇಂಡಿಯಾದಲ್ಲಿದ್ದಾಗೂ ಅಷ್ಟೇ ಎವ್ರಿ ಸ್ಯಾಟರ್ಡೇಸ್ ವಿತೌಟ್ ಮಿಸ್ ಆಂಜನೇಯನ ದೇವಸ್ಥಾನಕ್ಕಂತೂ ಹೋಗಿ ಬೆಲ್ಲದ ದೀಪ ಹಚ್ಕೊಂಡು ಬರ್ತಾ ಇದ್ದೆ. ಬಟ್ ಇಲ್ಲಿಗೆ ಬಂದಮೇಲೆ ಅದಂತೂ ಸಿಕ್ಕಾಪಟ್ಟೆ ಮಿಸ್ ಮಾಡ್ಕೊತಾ ಇದ್ದೆ ಆಂಜನೇಯನ ದೇವಸ್ಥಾನಕ್ಕೆ ಹೋಗೋಕ್ಕೆ. ಅಂದರೆ ಇಲ್ಲಿ ಬೇರೆ ದೇವಸ್ಥಾನಕ್ಕೆ ಹೋದಾಗೂ ಆಂಜನೇಯನ ಮೂರ್ತಿ ಎಲ್ಲ ಇಟ್ಟಿರ್ತಾರೆ, ಬಟ್ ಸ್ಟಿಲ್ ಅದೊಂದಿತ್ತು. ಆ್ಯಂಡ್ ಎಲ್ಲರೂ ಈ ರೀಲ್ಸ್ ಬೇರೆ ಕಳಿಸ್ತಾ ಇದ್ರಲ್ಲ ಈ ದೇವಸ್ಥಾನಕ್ಕೆ ನೀನು ಹೋಗಲೇಬೇಕು ಅಂತ. ಸೊ ಫುಲ್ ಅದಂತೂ ಇತ್ತು ಹೋಗಬೇಕು ಅಂತ. ಬಟ್ ಏನೋ ಗೊತ್ತಿಲ್ಲ, ಅದೇ ಅನಿಸುತ್ತೆ ಹೇಳೋದು, ದೇವ್ರು ಕರ್ಸ್ಕೊಂಡಾಗ್ಲೇ ನಾವು ಹೋಗೋಕ್ಕಾಗೋದು ಅನಿಸುತ್ತೆ. ಸೊ ಹಾಗೆ ಎಷ್ಟು ಸರಿ ಟ್ರೈ ಮಾಡಿದ್ದೀವಿ ಅಂದರೆ, ಪಾಪ ಇವರು ಅಷ್ಟೇ ಲೈಕ್ ನನ್ನ ಬರ್ಡೇ ದಿನನೇ ಕರ್ಕೊಂಡು ಹೋಗಬೇಕು ಅಂತ ಹೆಂಗೂ ಸ್ಯಾಟರ್ಡೇ ಬಂದಿತ್ತಂತ ಟ್ರೈ ಮಾಡಿದ್ರು, ನಮಗೆ ಸಿಕ್ಕೇ ಇರಲಿಲ್ಲ. ಆ್ಯಂಡ್ ಇವತ್ತು ಅಷ್ಟೇ ನಾವು ಬುಕ್ ಮಾಡೋಕ್ಕೆ ಟ್ರೈ ಮಾಡಿದ್ವಿ, ಬಟ್ ಸಿಕ್ಕಿರಲಿಲ್ಲ. ಫಾರ್ಚುನೇಟ್ಲಿ ರಾಕೇಶ್ ಫ್ರೆಂಡ್ ಹತ್ರ ಟಿಕೆಟ್ ಇತ್ತು ಅಂತ ಅಂದ್ಬಿಟ್ಟು ಅವ್ರು ಕೊಟ್ಟಿದ್ದಾರೆ. ಸೊ ವಿ ಆರ್ ರಿಯಲಿ ಹ್ಯಾಪಿ, ಫೈನಲಿ ಹೋಗ್ತಾ ಇದ್ದೀವಿ ಆ ಟೆಂಪಲ್ಗೆ ಅಂತ. ಸೊ ನಿಮಗೂ ಕೂಡ ತೋರಿಸ್ತೀನಿ ಬನ್ನಿ ಆ ಟೆಂಪಲ್ ಹೆಂಗಿದೆ ಅಂತ. ನೀವು ಹೋಗಿದ್ದೀರಾ ಅಲ್ವಾ ಆಲ್ರೆಡಿ? ಇವ್ರು ಆಲ್ರೆಡಿ 2 times ಹೋಗಿದ್ದಾರೆ, ಬಟ್ ನಾನು ಫಸ್ಟ್ ಟೈಮ್ ಹೋಗ್ತಾ ಇರೋದು. ಸೊ ಪ್ರಿಟಿ ಮಚ್ ಎಕ್ಸೈಟೆಡ್. ಓಕೆ, ಇವಾಗ ಆ್ಯಸ್ ಯೂಶ್ವಲ್ ಫಸ್ಟ್ ಸ್ಟಾಪ್ ಬಂದು ನಮ್ಮದು ಪೆಟ್ರೋಲ್ ಹಾಕ್ಸ್ಕೊಳ್ಳೋಣ ಅಂತ ನಿಲ್ಸಿದ್ದೀವಿ. ಸೊ ಪೆಟ್ರೋಲ್ ಹಾಕಿಸ್ಕೊಂಡು ಇವಾಗ ದೇವರಿಗಂತ ಹಣ್ಣುಗಳು ತೊಗೋಬೇಕು. ಸೊ ಅಮೇರಿಕನ್ ಸ್ಟೋರ್ಸಿಗೆ ಹೋಗ್ಬಿಟ್ಟು ಫ್ರೂಟ್ಸ್ ತೊಗೊಂಡು ಆಮೇಲೆ ಹೋಗೋದು. ಅದಕ್ಕಿಂತ ಮುಂಚೆ ಪೆಟ್ರೋಲ್ ಹಾಕ್ಸ್ಕೊಳಕ್ಕಂತ ಬಂದಿದ್ದೀವಿ ಇವಾಗ.
ಏಕೆ ಕಟ್ ಮಾಡ್ತಿದ್ದೀರಾ? ಲಾಕ್ ಮಾಡಿಬಿಟ್ಟು ಬಿಟ್ಬಿಡಿ. ಲಾಕ್ ಆಗ್ತಿಲ್ವಾ? ಪೆಟ್ರೋಲ್ ನೋಡ್ದಾ? ಏನು ಲಾಸ್ಟ್ ಟೈಮ್ 6.1 ಇತ್ತು ಪರ್ ಗ್ಯಾಲನ್. ಹಾಂ, 5.99 ಇದೆ. ಯಾಕೆ ಕಮ್ಮಿ ಆಗಿದೆ? 5.99 ಅಲ್ಲ, 5.799 ಇದೆ. ಯಾಕೆ ಕಮ್ಮಿ ಆಗಿದೆ? ಯುದ್ಧ ಕಡಿಮೆ ಆಯ್ತದೆ ಅಂದ್ರೆ, ಯುದ್ಧ ನಿಲ್ತದೆ ಅಂದ್ರೆ ಕಡಿಮೆ ಆಗುತ್ತೆ, ಯುದ್ಧ ತಿರ್ಗಾ ಸ್ಟಾರ್ಟ್ ಆಗುತ್ತೆ ಅಂದ್ರೆ ಜಾಸ್ತಿ ಆಗುತ್ತೆ. ಹಂಗೆ ವೇರಿ ಆಗ್ತಲ್ಲ ಏನಂತ, ಡೈಲಿ ವೇರಿ ಆಗುತ್ತಲ್ಲ ಅದಕ್ಕೆ. ಇವಾಗ ದೇವಸ್ಥಾನಕ್ಕೆ ಕೊಡೋಣ ಅಂತ ಬಾಳೆಹಣ್ಣು ತೊಗೊಳ್ಳೋಣ ಅಂತ ಅಂದ್ಕೊಂಡ್ವಿ. ಬಾಳೆಹಣ್ಣು ಸಾಕಾ ಅಥವಾ ಬೇರೆ ಫ್ರೂಟ್ಸ್ ಏನಾದರೂ ತೊಗೊಳ್ಳೋಣ? ಬಾಳೆಹಣ್ಣು ಸಾಕಾ? ಸೊ ಬನಾನಾ ತೊಗೊಂಡು ಇವಾಗ ಹೋಗೋದು. ಸಾಕ? ಇನ್ನೊಂದು ಚಿಪ್ ತೊಗೊಳ್ಳಿ. ಅಲ್ಲ, ಕಾಯಿ ಥರದ್ದು ಬೇಡ, ಒಂದು ಸ್ವಲ್ಪ ಹಣ್ಣಾಗಿರೋದು ಓನೇ ತೊಗೊಳ್ಳಿ. ನೋಡಿ ಇಲ್ಲಿ ರೋಡ್ಸ್ ಎಲ್ಲ ಎಷ್ಟು ಚಿಕ್ಕದಾಗಿದೆ. ಯೂಶಲಿ ಅಮೇರಿಕಾದಲ್ಲೆಲ್ಲನೂ 4 lanes 6 lanes ರೋಡ್ಸ್ ಅಲ್ವಾ. ಅಂದರೆ ಆ ದೊಡ್ಡ ರೋಡ್ ನೋಡ್ಬಿಟ್ಟು ನನಗೆ ಒಂಥರ ಆಗ್ತಾಯಿತ್ತು, ಅಂದರೆ ಎಷ್ಟು ವೈಡಾಗಿ ಅನಿಸ್ತಾ ಇತ್ತು. ಇವಾಗ ಸಡನ್ನಾಗಿ ನಾವು ಇಷ್ಟು ಚಿಕ್ಕ ರೋಡಿಗೆ ಬಂದ್ಬಿಟ್ವಲ್ಲ, ಇವಾಗಲೇ ಒಂಥರ ಫೀಲ್ ಆಗ್ತದೆ. ಇದು ಸ್ವಲ್ಪ ಔಟ್ಸ್ಕರ್ಟ್ಸ್ಗೆ ಎಂಟ್ರಿ ಆಗಿದ್ದೀವಿ. ಇವಾಗ ಬೆಟ್ಟದ ಮೇಲೆ ಹೋಗ್ತಾ ಇದೀವಿ. ಅವಾಗಲೇ ನಾನು ಹೇಳಿದ್ನಲ್ಲ, ಬೆಟ್ಟದ ಮೇಲಿರೋದು ದೇವಸ್ಥಾನ ಅಂತ. ಸೊ ನಾವು ಹೋಗ್ತಾ ಇದ್ದೀವಿ, ಬಟ್ ಬೆಟ್ಟ ಹತ್ತಾ ಇದೀವಿ ಅನ್ನೋದು ಫೀಲೇ ಆಗ್ತಾ ಇಲ್ಲ ಅಲ್ಲ. ಅಂದ್ರೆ ರೋಡ್ಸ್ ಎಲ್ಲ ಪ್ಲೇನೇ ಇದೆ, ಇನ್ನೂ ಸ್ಟಾರ್ಟ್ ಆಗಿಲ್ವಾ? ಓಕೆ, ಅಂದ್ರೆ ಘಾಟ್ ಸೆಕ್ಷನ್ ಆ ಥರ ಏನೂ ಫೀಲ್ ಇಲ್ಲ. ಬಟ್ ವ್ಯೂ ನೋಡಿ ಏನು ಸಖತ್ತಾಗಿ ಕಾಣಿಸ್ತಾ ಇದೆ ಅಂತಂದರೆ ನಾನಂತೂ ಫುಲ್ ಎಂಜಾಯ್ ಮಾಡ್ತಾ ಇದ್ದೀನಿ. ಯಾಕಂದರೆ ಫುಲ್ ಅಷ್ಟು ದೊಡ್ಡ ರೋಡ್ಸು ಡೈಲಿ ನೋಡಿ ಒಂಥರ ಆಗ್ಬಿಟ್ಟಿತ್ತು. ಇವಾಗ ಇಲ್ಲಿ ಒಂದು ಸ್ವಲ್ಪ ಔಟ್ಸ್ಕಟ್ಸಿಗೆ ಬಂದಮೇಲೆ ಒಂದು ಸ್ವಲ್ಪ ಹಳ್ಳಿ ಥರ ಮತ್ತು ಚಿಕ್ಕ ರೋಡ್ಸು ಎಲ್ಲ ನೋಡೋದಕ್ಕೆ ಒಂಥರ ಖುಷಿ ಆಗ್ತಾ ಇದೆ. ಇವಾಗ ಸ್ಟಾರ್ಟ್ ನೋಡಿ, ಇವೆಲ್ಲ ವೈನರಿಗಳೆಲ್ಲ ಟೇಸ್ಟಿಂಗು ಅವೆಲ್ಲ ಬಂದಿರ್ತಾರೆ. ಈಗ ನಾವು ಲಾಸ್ಟ್ ಟೈಮ್ ಹೋಗಿದ್ದ ಗೊತ್ತಾ ಇದಕ್ಕೆ ಚೆರಿ ಪಿಕ್ಕಿಂಗಿಗೆ, ಆ ಥರ ಇಲ್ಲಿ ವೈನರಿಗಳು. ಓಕೆ, ಅದೇ ನಾಪಾ ವ್ಯಾಲಿ ಈ ಥರ ಆ ಥರ ಎಲ್ಲ ಟೇಸ್ಟ್ ಮಾಡ್ಸೋಕ್ಕೆಲ್ಲ ಕೊಡ್ತಾರೆ ಇಲ್ಲ. ಓಕೆ, ನಾನು ಅಲ್ಲಿ ಆ್ಯಕ್ಚುಲಿ ಬೋರ್ಡ್ ನೋಡಿದೆ, ವೈನ್ ಯಾರ್ಡ್ಸ್ ಅಂತ ಇತ್ತು. ಇಲ್ಲಿ ನಾರ್ಮಲ್ ಜಾಸ್ತಿ ಅದೇ ಇರುತ್ತಲ್ಲ. ಓಕೆ, ನಾವು ಲಾಸ್ಟ್ ವಿಡಿಯೋದಲ್ಲಿ ತೋರಿಸಿದ್ವಲ್ಲ ಚೆರಿ ಪಿಕ್ಕಿಂಗ್, ಅದೇ ಥರ ಇಲ್ಲಿ ವೈನ್ ಪ್ರೊಡಕ್ಷನ್ ಎಲ್ಲ ಹೆಂಗೆ ಮಾಡ್ತಾರೆ ಏನು ಅಂತ. ಅವ್ರದೇ ವೈನ್ ಪ್ರೊಡಕ್ಷನ್ ಅವರೇ ಮಾಡ್ತಾರೆ, ಬೇರೆಯವ್ರಿಗೆ ಕೊಡಲ್ಲ. ಅವರೇ ಪ್ರೊಡಕ್ಷನ್ ಮಾಡಿ ಅವರೇ ಬ್ರ್ಯಾಂಡಲ್ಲಿ ಅವರೇ ಮಾಡ್ತಾರೆ. ಓಕೆ, ಮ್ಯಾಕ್ಸಿಮಮ್ ಎಲ್ಲ ಹಂಗೆ ಇರುತ್ತೆ. ಟೇಸ್ಟ್ ಮಾಡೋಕ್ಕೂ ಕೊಡ್ತಾರಲ್ಲ. ಇವ್ರು ಆ್ಯಕ್ಚುಲಿ ಹೋಗಿದ್ರು ಲಾಸ್ಟ್ ಟೈಮ್, ಇವರು ನಾಪಾ ವ್ಯಾಲಿಗೆ ಹೋಗಿದ್ರು ವೈನ್ ಟೇಸ್ಟ್ ಮಾಡೋಕ್ಕೆ. ಓಕೆ, ಮೆಂಬರ್ಶಿಪ್ ಆ ಥರ ಎಲ್ಲ ಇರುತ್ತೆ. ನಿಮ್ಗೆ ಎಷ್ಟು ಬೇಕೋ ಆ ಥರ, ಲೈಕ್ ಇಯರ್ಲಿ 3 ಬಾಟಲ್ಸ್ ಆ ಥರ ಎಲ್ಲ ತೊಗೊಬೇಕು ನೀವು. ಎಷ್ಟು ಬಿಸಿಲಿದೆ, ಬಟ್ ಈ ರೋಡಲ್ಲಿ ಆ ಕಡೆ ಈ ಕಡೆ ಫುಲ್ಲು ಮರಗಳಿರೋದ್ರಿಂದ ತಣ್ಣಕ್ಕಾಗ್ತದೆ ಒಂಥರ ಈ ರೋಡ್ ಬಂದಿದ ತಕ್ಷಣ. ಬಟ್ ನಿಜ ನಿಮಗೆ ಕ್ಯಾಮ್ರಾದಲ್ಲಿ ಏನು ಕಾಣಿಸುತ್ತೋ ಇಲ್ವೋ ಗೊತ್ತಿಲ್ಲ, ಬಟ್ ಡೈರೆಕ್ಟಾಗಿ ನೋಡೋದಕ್ಕಂತೂ ತುಂಬ ಚೆನ್ನಾಗಿ ಅನಿಸ್ತಾ ಇದೆ. ಆ್ಯಕ್ಚುಲಿ ವಿಡಿಯೋದಲ್ಲಿ ನೋಡಿ ಅಷ್ಟು ಜಸ್ಟಿಸ್ ಮಾಡಲ್ಲ ವಿಡಿಯೋ, ಬಟ್ ಡೈರೆಕ್ಟಾಗಿ ನೋಡೋದಕ್ಕಂತೂ ಮಸ್ತ್ ಅನಿಸ್ತಾ ಇದೆ. ಈ ನಮ್ಮ ಇಂಡಿಯಾದಲ್ಲಿ ಒಂಥರ ಈ ಚಿಕ್ಕಮಂಗ್ಳೂರು ಸೈಡೆಲ್ಲ ನಾವು ಹೋಗ್ತಾ ಇರ್ತೀವಲ್ಲ, ಬಟ್ ಇಲ್ಲಿ ಮಳೆ ಬರಬೇಕಾದ್ರೆ ಬಂದರೆ ಇನ್ನೂ ಚೆನ್ನಾಗಿರುತ್ತೆ ಅನ್ಸುತ್ತಲ್ಲ. ಮಳೆ ಇಲ್ಲಿ ಜಾಸ್ತಿ ಬರಲ್ಲ, ಗೊತ್ತಿಲ್ಲ ಈ ಸೈಡ್ ಹೆಂಗೆ ಬರುತ್ತೆ. ನಾವಿರೋ ಸೈಡಲ್ಲೆಲ್ಲ ನಿಧಾನ ಗೊತ್ತಿರುತ್ತಲ್ಲ, ಆ ಥರ ಸಣ್ಣಗೆ ಬರುತ್ತೆ. ವಾ, ಇಲ್ಲಿ ನೋಡಿ ಇದಂತೂ ತುಂಬ ಚೆನ್ನಾಗಿದೆ ಈ ರೋಡ್ ನೋಡಿ ಮೇಂಟೈನ್ ಮಾಡೋರು ಇಲ್ಲ ಅಲ್ಲ. ಡಿಫ್ರೆನ್ಸ್ ಗೊತ್ತಾಗ್ತಾ ಇದೆಯಾ ನಿಮ್ಗೆ? ಬಿಸಿಲಲ್ಲಿ ಹೋಗೋದಕ್ಕೂ ಇವಾಗ ಸಡನ್ ಆಗಿ ಇಲ್ಲಿ ಕಡೆ ಬಂದಿದ್ದಕ್ಕೂ ಒಂಥರ ಕೂಲ್ ಫೀಲ್ ಆಗ್ತಾ ಇದೆ. ಬಿಸಿಲೇ ಇಲ್ವಲ್ಲ, ಇಲ್ಲಿ ಬಿಸಿಲೇ ಬಿದ್ದಿಲ್ವಲ್ಲ. ಫುಲ್ ಘಾಟ್ ಸೆಕ್ಷನ್. ತಲೆ ಗಿರಾ 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 ಅಂತ ನಿನಗೆ ಅನ್ಬೇಕಾ? ಅಲ್ಲೇ ಸ್ಟಾರ್ಟ್ ಆಯ್ತಾ? ಯಾಕೆ ಅಂದ್ರೆ ಹಂಗೆ ಗೊತ್ತಲ್ಲ ನಮ್ದು ಸ್ಪೆಷಾಲಿಟಿ. ನೋಡಿ ಹೆಂಗಿದೆ ರೋಡ್ ಅಪ್ಪು ಅಲ್ಲ. ಫುಲ್ ಹತ್ತುತ್ತಾ ಇದೀವಿ ಬೆಟ್ಟ, ಫುಲ್ ಘಾಟ್ ಸೆಕ್ಷನ್ ಇದೆ. ಬಟ್ ನಮ್ದು ಏನು ಚಾರ್ಮಿಡಿ ಘಾಟು ಆ ಥರ ಎಲ್ಲ ಘಾಟ್ ಇಲ್ಲ ಇಲ್ಲಿ. ಒಂದು ಸ್ವಲ್ಪ ಒಂಚೂರು ಫೀಲ್ ಕೊಡ್ತು ಅಷ್ಟೇ, ತಲೆಲ್ಲ ಒಂದು ಸ್ವಲ್ಪ ಗಿರ್ರ ಅಂತು ಅಷ್ಟೇ. ಗಿರ್ರ ಅಂದ್ಬಿಡ್ತಾ ಬಂದಿರೋದೇ 3 ಕಿಲೋಮೀಟರ್, 3 ಕಿಲೋಮೀಟರ್ ಈ ಥರ ಇದೆ. ಇದು ಒಂದು ಸ್ವಲ್ಪ ಜಾಸ್ತಿ ಬೆಟ್ಟ ಇದೆ ಅಂತ ಹೇಳ್ಬೋದು ಈ ಸ್ಟ್ರೆಚ್ನ.
ಇನ್ ಬಂದಿದ್ದೆಲ್ಲ ನಾರ್ಮಲ್ ಆಗಿತ್ತು, ಅಷ್ಟೊಂದು ಸ್ಟ್ರೆಚ್ ಎಲ್ಲ ನಿಮಗ್ ನಾರ್ಮಲ್ ರೋಡ್ ಎಲ್ಲ ನಾರ್ಮಲ್ ಆಗಿತ್ತು. ಬಟ್ ನಮ್ಮಂತವ್ರಿಗೆ ಇದೊಂದು ಸ್ವಲ್ಪ ಎಕ್ಸ್ಟ್ರಾ ಅಂತ. ಆಮ್ಲೆಟ್ ಗಿರಾಕಿಗಳಿಗೆ ಇವೆಲ್ಲ ಇಷ್ಟನಾ? ಎಕ್ಸ್ಟ್ರಾ. ನೀವು ಸುಮ್ಮನೆ ಇರಿ, ನಾನು ಹೆಂಗೋ ಮರ್ತ್ಕೊಂಡಿದ್ದೀನಿ. ಏನ್ ಮಾಡ್ತೀಯ? ಏನು ಮಾಡಲ್ಲ, ನೀವು ಸುಮ್ಮನೆ ಇರಿ. ನೋಡಿ ಬಂತು, ಮೌಂಟ್ ಮೆಡೋನಾ. ಕರೆಕ್ಟಾ ಪ್ರೊನೌನ್ಸ್ ಮಾಡಿದ್ದು? ಮೆಡೋನಾ. ಸಿ ಮೌಂಟ್ ಮೆಡೋನಾ. ಎಲ್ಲಿ ಪಾರ್ಕಿಂಗ್ ರೀಚ್ ಆಗ್ಬಿಟ್ವಾ ಆಲ್ರೆಡಿ? ಇಲ್ಲಿ ನೋಡಿ, ಇಲ್ಲಿ ಕುತ್ಕೊಳ್ಳೋದಕ್ಕೆಲ್ಲ ಎಷ್ಟು ಚೆನ್ನಾಗಿ ಜಾಗ ಮಾಡಿದ್ದಾರೆ. ಫುಲ್ ಚೇರ್ಸ್ ಎಲ್ಲ ಹಾಕ್ಬಿಟ್ಟು. ಆ್ಯಕ್ಚುಲಿ ಆ ಸೈಡೂ ಅಷ್ಟೇ ಪಾರ್ಕ್ ಥರ ಎಲ್ಲ ಇದೆ. ಸೊ ದಟ್ ಇದು ಲಾಂಗ್ ಡಿಸ್ಟೆನ್ಸ್, ಲಾಂಗ್ ಜರ್ನಿ ಅಲ್ವಾ, ಯಾರಾದರೂ ಸ್ಟಾಪ್ ಮಾಡಿಬಿಟ್ಟು ಏನಾದರೂ ಪಿಕ್ನಿಕ್ ಥರ, ಅದೇ ಪಿಕ್ನಿಕ್ ಥರ ಮಾಡಿಕೊಂಡು ಆಮೇಲೆ ಹೋಗ್ಬೋದು ಅಂತ. ಜಾಸ್ತಿ ಜನ ಇದ್ರಲ್ಲ? ತುಂಬ ಜನ ಇದ್ರು ಅಲ್ಲಿ ಆ ಕಡೆ. ಅಂದರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ, ಎಷ್ಟೊಂದು ಸೀಟಿಂಗ್ ಅರೇಂಜ್ಮೆಂಟ್ಸ್ ಎಲ್ಲ ಮಾಡಿದ್ದಾರೆ. ಆ್ಯಂಡ್ ಇಲ್ಲೂ ಇರ್ಬೋದು ನೋಡಿ. ಇಲ್ಲೂ ಇದ್ದಾರೆ ನೋಡಿ. ಎಷ್ಟೊಂದು ಜನ ಹೋಗ್ತಾ ಇದ್ದಾರೆ. ಕ್ಯಾಂಪಿಂಗ್ ಎಲ್ಲ ಹಾಕಿದ್ದಾರೆ ನೋಡಿ, ಇಲ್ಲಿ ಟೆಂಟ್ಸ್ ಎಲ್ಲ ಹಾಕಿದ್ದಾರೆ. ಕ್ಯಾಂಪಿಂಗ್ ಅಂದ್ರೆ ಇಲ್ಲಿಗೆ ಬರುವುದು ಅನ್ಕೋತೀನಲ್ಲ. ಲಾಸ್ಟ್ ಟೈಮ್ ನಾವು ಅಪಾರ್ಟ್ಮೆಂಟ್ ಎಲ್ಲ ಬಂದಿದ್ರು, ಕ್ಯಾಂಪಿಂಗ್. ಅಲ್ಲೂ ಅಷ್ಟೇ ನೋಡಿ, ಆ ಸೈಡ್ ಎಲ್ಲ ಫುಲ್ಲು ಸೀಟಿಂಗ್ ಅರೇಂಜ್ಮೆಂಟ್ಸ್ ಎಲ್ಲ ಇದೆ. ಕ್ಯಾಂಪಿಂಗ್ ಇದೆ, ಇಲ್ಲೆಲ್ಲ ಬುಕ್ ಮಾಡ್ಕೊಂಡು ಬರ್ಬೋದು. ಇಲ್ಲೆಲ್ಲ ನೈಟ್ ಸ್ಟೇಗೆಲ್ಲ ಫುಲ್ ಟೆಂಟ್ ಎಲ್ಲ ಹಾಕೊಂಡಿದ್ರಲ್ಲ ಅಲ್ಲಿ. ಕರೆಕ್ಟಾಗಿ ಬಂದ್ವಾ? ಇಲ್ಲೇನಾ ತೋರಿಸ್ಬೇಕಾ? ಇಲ್ಲೇನಾ ಎಂಟ್ರಿ ಪಾಸ್ ತೋರಿಸೋದು? ಯಾರು ಇಲ್ಲ? ಇಲ್ಲ ನೆಕ್ಸ್ಟ್ ಅಲ್ಲಿ ಐತ್ ನೋಡಲ್ಲಿ. ಓಕೆ ನೋಡಿ ಇಲ್ಲಿ ಎಂಟ್ರಿ ಪಾಸ್ ತೋರಿಸ್ಬಿಟ್ಟು ಆಮೇಲೆ ಎಂಟ್ರಿ ಆಗ್ಬೇಕಂದ್ರೆ ಸ್ಕ್ಯಾನರ್ ಇದೆ. ಒಂದು ನಾವೇನು ವೆಬ್ಸೈಟಿಂದ ಟಿಕೆಟ್ ಬುಕ್ ಮಾಡಿರ್ತೀವಲ್ಲ, ಅದರದ್ದು ಸ್ಕ್ಯಾನರ್ ತೋರಿಸ್ಬಿಟ್ಟು ಆಮೇಲೆ ಎಂಟ್ರಿ ಆಗಬೇಕು. ಅವಾಗಲೇ ಏನು ಗೊತ್ತಾ, ಬರ್ತಾ ಅಲ್ಲಿ ಡೀರ್ ನೋಡಿದ್ವಿ. ಬಟ್ ನಾನು ಕ್ಯಾಮ್ರಾ ಓಪನ್ ಮಾಡೋಷ್ಟರಲ್ಲಿ ಅದು ಎಗ್ರಿ ಆ ಕಡೆಯಿಂದ ಹೊಟ್ಟೋಗ್ಬಿಡ್ತು. ಒಂದೇ ಒಂದು ಡೀರ್ ನೋಡಿದ್ವಿ. ಅಲ್ಲಿ ತೋರಿಸ್ತಾ ಇದ್ದಾರೆ ಸ್ಕ್ಯಾನ್. ಫುಲ್ ಇನ್ಸ್ಟ್ರಕ್ಷನ್ ಕೊಟ್ಟು ಕಳಿಸ್ತಾರೆ ಒಳಗಡೆ ಏನೇನು ಮಾಡಬೇಕು ಅಂತ, ಎಲ್ಲೆಲ್ಲ ಹೋಗಬೇಕು. ಓಕೆ. ಕ್ಲೀನಾಗಿ ಪಾರ್ಕಿಂಗ್ ಇಲ್ಲೆಲ್ಲ ಪಾರ್ಕಿಂಗ್ ಲಿಮಿಟೆಡ್ ಅಲ್ಲ, ಅದಕ್ಕೆ ಇದು ಪಾರ್ಕಿಂಗ್ ಹೆವಿ ಲಿಮಿಟೆಡ್ ಇಲ್ಲಿ, ಅದಕ್ಕೆ ಬುಕ್ ಮಾಡ್ಕೊಂಬರ್ಬೇಕು. ಮೇನ್ ಪಾರ್ಕಿಂಗಿಗೆ ಬುಕ್ ಮಾಡೋದು ದೇವಸ್ಥಾನಕ್ಕಿಂತ. ಹೌದಾ? ಓಕೆ. ಫುಲ್ ಬೆಟ್ಟ ಅಲ್ಲ, ಪಾರ್ಕಿಂಗ್ ಲಾಟಿಗೆ ಫುಲ್ ಹೆವಿ ಮಾಡಿಲ್ಲ ನೋಡಿ. ಅವರಲ್ಲಿ ಫುಲ್ ಇನ್ಸ್ಟ್ರಕ್ಷನ್ಸ್ ಕೊಡ್ತಾ ಇದ್ದಾರೆ, ಎಲ್ಲಿ ಪಾರ್ಕ್ ಮಾಡಬೇಕು ಮತ್ತೆ ಏನು ಅಂತ. ಅಂದರೆ ನಮಗೂ ನೀಟಾಗಿ ಗೊತ್ತಿಲ್ಲ, ನಾವು ಅಲ್ಲಿ ಹೋದಾಗ ಗೊತ್ತಾಗುತ್ತೆ ಏನು ಹೇಳ್ತಾರೆ ಅಂತ. The green parking lot, please. Up top. Straight, okay. Top. Yeah, no, up top. Okay. See where the green sign is? Yeah. And the steps are on the back side. Okay. Okay? Thank you. Enjoy. ಓಕೆ, ಇವಾಗ ಎಂಟ್ರಿ ಆಗ್ತಾ ಇದ್ದೀವಿ. ಇಲ್ಲಿ ಪಾರ್ಕ್ ಮಾಡಬೇಕು ಅಂದ್ರ ಮೇಲ್ಗಡೆ? ಓಕೆ. ಇಲ್ಲೆಲ್ಲ ಪಾರ್ಕಿಂಗ್ ಫುಲ್ ಆಗಿಬಿಟ್ಟಿದೆ ಮೇಲ್ಗಡೆ. ಆ್ಯಕ್ಚುಲಿ ನಮ್ಗೆ ಅವ್ರು ಮೇಲ್ಗಡೆನೇ ತಾನೇ ಹೋಗೋಕೆ ಹೇಳಿದ್ದು. ಇಲ್ಲಿ ಇದೆಯಲ್ಲ, ಇಲ್ಲೇ ಮಾಡಿ. ಲೆಫ್ಟ್ ಒಂದೇ ಒಂದಿದೆ ಇಲ್ಲಿ, ಜಾಗ ಇಲ್ವಾ ಅಲ್ಲಿ? ಅಲ್ಲಿ ಫುಲ್ ಅಂತ ಹಾಕ್ಬಿಟ್ಟಿದ್ದಾರೆ, ಬಟ್ ಇಲ್ಲೂ ಜಾಗ ಇಲ್ಲ. ತೋರಿಸ್ತಿದ್ದಾರೆ ನೋಡಿ ಅಲ್ಲಿ, ಆ ಕಡೆ ಹೋಗಿ. ಫುಲ್ ಆಗಿಬಿಟ್ಟಿದೆ, ಈ ಸೈಡೆಲ್ಲ ಫುಲ್ ಆಗಿಬಿಟ್ಟಿದೆ ಪಾರ್ಕಿಂಗು. Do you have parking over there? We don't have any parking here. Actually, you can drop it here and then while make a turn and then see if you have parking left or right. Okay. If not, just go a little ahead and then there you should have. After the stops, and you should find something. ಇದು ಗೌರ್ಮೆಂಟ್ ಸ್ಕೂಲೇನಾ? ನೋಡಿ, ಬೆಟ್ಟದ ಮೇಲಿದೆ ಸ್ಕೂಲು. ಸ್ಕೂಲ್ ಎಲ್ಲ ಗೊತ್ತಿಲ್ಲ, ಸ್ಕೂಲ್ ಐತೆ ಒಟ್ಟಿನಲ್ಲಿ ಇಲ್ಲೆಲ್ಲ. ಓಕೆ, ಇಲ್ಲಿ ಬೆಟ್ಟದ ಮೇಲೂ ಸ್ಕೂಲ್ ಇದೆ ನೋಡಿ. ಫುಲ್ ಹಿಲ್ ಏರಿಯಾ. ಇಲ್ಲಿ ಪಾರ್ಕಿಂಗೇ ಸಿಕ್ಕಲಿಲ್ಲ ನಮಗೆ, ಅಲ್ಲೆಲ್ಲ ಸುತ್ತಾಕೊಂಡು ಈ ಕಡೆ ಬಂದ್ಬಿಟ್ಟು ಮಾಡಿದ್ವಿ. ಆಮೇಲೆ ಫೈನಲಿ ವೆಯ್ಟ್ ಈಸ್ ಓವರ್ ಥರ ಇವತ್ತಿನ ದಿನ. 1 ಮಂತಿಂದ ವೆಯ್ಟ್ ಮಾಡಿ
Finally. ಕಳ್ಸ್ಕೊಂಡು ಇಲ್ಲಿಗೆ ಹೋಗ್ಲೇಬೇಕು ಅಂತ ಕಡೆಗೆ ಹೊರಟಿದ್ಯಾ. ಓ ಲಿಟ್ರಲಿ ಅನ್ಎಕ್ಸ್ಪೆಕ್ಟೆಡ್ ಅದು. ನಾನು ಬುಕ್ ಮಾಡಕ್ಕೆ ಟ್ರೈ ಮಾಡಿರಲಿಲ್ಲ, ಅವ್ರು ಹೆಂಗೋ ಬುಕ್ ಮಾಡಿದ್ರೆ ಅವ್ರು ಹೋಗೋಕ್ಕಾಗಲ್ಲ ಅಂತ ಕೊಟ್ಟಿದ್ದವರು. ನೀನು ಅವ್ರಿಗೆ ಥ್ಯಾಂಕ್ಸ್ ಹೇಳ್ಬೇಕು ಮೊದಲು. ಆ್ಯಕ್ಚುಲಿ ರಾಕೇಶ್ ಫ್ರೆಂಡಿಗೆ ಥ್ಯಾಂಕ್ಸ್ ಹೇಳಬೇಕು. ಪಾಪ ಅವ್ರು ಹೋಗೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಕೊಟ್ಟರು ನಮಗೆ. ಇನ್ನೊಂದೇನು ಗೊತ್ತಾ, ನಾನು ಆವಾಗಲೇ ಹೇಳಿದ್ನಲ್ಲ ಎವ್ರಿ ಸ್ಯಾಟರ್ಡೇಸ್ ಇಂಡಿಯಾದಲ್ಲಿದ್ದಾಗ ನಮ್ಮ ಮನೆ ದೇವ್ರಿಗೆ ಹೋಗ್ತಾಯಿದ್ವಿ ಆಂಜನೇಯನ ದೇವಸ್ಥಾನಕ್ಕೆ ಅಂತ. ನೆನ್ನೆನೂ ಅಷ್ಟೇ, ನಾನು ನೆನ್ನೆ ಮಧ್ಯಾಹ್ನನ ಯಾವಾಗ ಕಳಿಸಿದ್ದು ಗೊತ್ತಿಲ್ಲ, ಅವ್ರು ನೈಟ್ ಕಳಿಸಿದ್ದು ಇವ್ರಿಗೆ ಟಿಕೆಟು. ನಾನು ನೆನ್ನೆ ಮಧ್ಯಾಹ್ನನೂ ಹೇಳ್ತಾ ಇದ್ದೆ, ಆಂಜನೇಯನ ದೇವಸ್ಥಾನಕ್ಕೆ ಹೋಗೋಕ್ಕೆ ಆಗ್ತಿಲ್ವಲ್ಲ ಅಂತ. ಅದು ನಮ್ಮ ಅಪ್ಪ ಅಮ್ಮ ಬೇರೆ ಕಾಲ್ ಮಾಡಿದಾಗ ಅವ್ರು ಹೇಳಿದ್ರು, ಅಯ್ಯೋ ನಾವು ನಾಳೆ ಟೆಂಪಲ್ಗೆ ಹೋಗ್ತಾಯಿದ್ದೀವಿ, ಮನೆ ದೇವ್ರಿಗೆ ಹೋಗ್ತಾಯಿದ್ದೀವಿ. ನಾನು ಇವ್ರಿಗೆ ಅವಾಗೂ ಬೇಜಾರು ಮಾಡಿಕೊಂಡೆ, ಎಷ್ಟು ದಿನ ಆಗೋಯ್ತು ಆಂಜನೇಯನ ದೇವಸ್ಥಾನಕ್ಕೆ ಹೋಗಿ, ಯಾಕೋ ಗೊತ್ತಿಲ್ಲ ಈ ದೇವಸ್ಥಾನಕ್ಕೆ ಹೋಗೋಕ್ಕಾಗ್ತಾ ಇಲ್ವಲ್ಲ ಅಂತ. ಹೆಂಗಂದರೆ ನೋಡಿದ್ರೆ ನೈಟ್ ಅವ್ರು ಕಳಿಸಿದ್ದಾರೆ ಟಿಕೆಟ್ನ. ನನಗೆ ಎಷ್ಟು ಖುಷಿ ಆಗೋಯ್ತು ಅಂದರೆ ಒಂಥರ ಲೈಕ್ ದೇವರನ್ನೇ ಕರೆಸ್ಕೊಂಡಂಗೆ ಆಗೋಗ್ಬಿಡ್ತು. ದೇವರನ್ನೇ ಇಷ್ಟಪಟ್ಟು ಓಕೆ ಫೈನಲಿ ಇವತ್ತಾಯಿತು, ವೆಯ್ಟ್ ಈಸ್ ಓವರ್, ಇವತ್ತು ಬಂದ್ಬಿಡು ಅಂತ ಕರೆಸ್ಕೊಂಡಂಗೆ ಅಷ್ಟು ಖುಷಿ ಆಗ್ಬಿಡ್ತು ನನಗೆ. ಸೊ ಫುಲ್ ಸ್ಪೆಷಲ್ ಫೀಲ್ ಆಗ್ತಾಯಿದೆ. ನೋಡೋಣ ಬನ್ನಿ, ತೋರಿಸ್ತೀನಿ ನಿಮಗೂ. ಜಾಗ ಮಾತ್ರ ತುಂಬ ಚೆನ್ನಾಗಿದೆ. ಮೌಂಟೇನ್ಸ್ ಮೇಲಲ್ವಾ ಇರೋದು.